ನಡೀತಾ ಇರುವಂತಹ ಒಂದು ಶಿಕ್ಷಣ ಸಂಸ್ಥೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಎಲ್ಲರೂ ಕೂಡ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತಿರ್ತಕ್ಕಂಥದ್ದು ನಮಗೆಲ್ಲ ಬಹಳ ಹೆಮ್ಮೆ ತಂದಿರ್ತಕ್ಕಂಥ ಸಂಗತಿ. ಶೈಕ್ಷಣಿಕ ಪರಿಸರದ ಬದಲಾವಣೆ ಏನೇ ಆದರೂ ಕೂಡ ನಾವು ಗುಣಮಟ್ಟದ ಶಿಕ್ಷಣ ಜೊತೆಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣವನ್ನು ಕಾಪಾಡಿಕೊಂಡು ಬರುವಲ್ಲಿ ನಾವು ಎಲ್ಲ ಶ್ರಮವನ್ನು ನಾವು ವಹಿಸ್ತೇವೆ. ಅಷ್ಟೇ ಅಲ್ಲ, ವಿಶೇಷವಾಗಿ ನಾವು ಕೊಡುವಂಥ ಪ್ರಯತ್ನ ಮಾಡಿ ಕಲೆಯಲ್ಲಿರಬಹುದು, ಮಕ್ಕಳಿಗೆ ಯಾವ ಎಲ್ಲ ಆಸಕ್ತಿಗಳಿಗೆ ಪೂರಕವಾಗಿ ಬೆಳೆಯುವ ರೀತಿಯಲ್ಲಿ ನಾವು ವ್ಯವಸ್ಥೆಗಳನ್ನು ನಮ್ಮ ಶಾಲಾ ಯೋಜನೆಯಲ್ಲಿ, ಯಾಕೆ ಅಂತ ಹೇಳಿದ್ರೆ ಆ ಇಂಜಿನಿಯರಿಂಗ್ ಕಾಲೇಜ್ ಆರಂಭ ಆಗಿ 2ನೇ ವರ್ಷ ಆಗಿದೆ. ಅದು ಒಂದು ಸಂಪೂರ್ಣವಾಗಿ ಒಂದು ಬ್ಯಾಚ್ ಹೊರಗಡೆ ಬರೋವರೆಗೂ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡೋದು ಇನ್ನೂ ಇದೆ 2-3 ವರ್ಷಗಳ ಕಾಲ. ಅದರಿಂದ ಆ ಸಂಸ್ಥೆಯನ್ನ ಅದನ್ನ ಚೆನ್ನಾಗಿ ಎಲ್ಲ ಕಾಲೇಜುಗಳನ್ನು ನಾವು ಸ್ಥಾಪಿಸಿದ್ದೇವೆ. ನಮ್ಮ ಈ 4 ಜನ ಮಹಾನ್ ವ್ಯಕ್ತಿಗಳಲ್ಲಿ ಯಾರನ್ನಾದರೂ ಅವ್ರು ಆಯ್ಕೆ ಮಾಡ್ಕೊಂಡು ಸ್ವಲ್ಪ ಆಳವಾದಂಥ ಅಭ್ಯಾಸವನ್ನು ತಮ್ಮ ವಿದ್ಯಾ ಅವಧಿಯಲ್ಲಿ ಮಾಡಿಕೊಂಡ್ರೆ ಮುಂದೆ ಅವರು ಬೆಳಿಲಿಕ್ಕೆ, ಒಳ್ಳೆಯ ನಾಯಕತ್ವ ಬೆಳೆಸ್ಕೊಳ್ಳಿಕ್ಕೆ, ಒಳ್ಳೆಯ ಈ ದೇಶಕ್ಕಾಗಿ ಅರ್ಪಿಸ್ಕೊಳ್ಳಿಕ್ಕೆ ಅವರು ಒಂದು ಒಳ್ಳೆಯ ಒಂದು ವೇದಿಕೆ ಆಗ್ತದೆ ಅನ್ನುವ ದೃಷ್ಟಿಯಿಂದ ಇದನ್ನು ಮಾಡಿದ್ದೇವೆ. ಅದಕ್ಕೆ ನಾನು ಎಟುಕುವ ಬೆಲೆಯಲ್ಲಿದೆ ಅಂತ ನಾನು ಹೇಳೋದು. ಉಳಿದ ಹಣವನ್ನೇ ಕೂಡ ನಾವು ಮತ್ತೆ ಶಿಕ್ಷಣ ಸಂಸ್ಥೆಗಳ ಬೆಳವಣಿಗೆಗೆ ಅದನ್ನ ಬಳಸ್ತಾ ಅತ್ಯಂತ ರೀಸನಬಲ್ ಫೀ ಅಂತ ಹೇಳ್ಬೋದು. ಮಕ್ಕಳನ್ನ ನಾವು ಮೇಲ್ ತರೋದೇ ನಮ್ ದೊಡ್ಡ ಕೆಲಸ. ಅದನ್ನ ನಾವು ಮಾಡ್ತಾ ಇದ್ದೀವಿ. ಆ ಮೇಲ್ಗಡೆ ಜಾತಿ ಪ್ರತಿಭಾವಂತ ಮಕ್ಕಳಿರುವಂತವ್ರನ್ನ ಅವರನ್ನು ನಾವು ಬೆಳೆಸಬೇಕು. ಯಾಕೆ ಅವರನ್ನ ಮೇಲ್ ತರುವಂತ ಇದೇ ನಮ್ಮ ಶಿಕ್ಷಣ ಸಂಸ್ಥೆ. ಇದು 2-pronged ಅಪ್ರೋಚ್ ಅಂತ ಹೇಳ್ತಾರೆ. ಈ ಟಾಪ್ ಕ್ರೀಮಿ ಲೇಯರ್ ಮಕ್ಕಳಿಗೆ ನಾವು ಇನ್ನೂ ಮತ್ತಷ್ಟು ಎಕ್ಸೆಲ್ ಆಗ್ಲಿಕ್ಕೆ ಬೇಕಾಗಿರುವಂತಹ ತರಬೇತಿ, ಆಮೇಲೆ ಸ್ವಲ್ಪ ಮೀಡಿಯಂ ಆವರೇಜ್ ಇರುವಂತಹ ಮಕ್ಕಳನ್ನ ಮತ್ತಷ್ಟು ಚೆನ್ನಾಗಿ ಮಾಡ್ಲಿಕ್ಕೆ ಮೇಲ್ ಬರ್ಲಿಕ್ಕೆ ಬೇಕಾಗಿರುವಂತ ಈ 2 ಸ್ಟ್ರಾಟಜಿ ಕಾಲೇಜಿಗೆ A+ ಬಂದಿದೆ. ಆಮೇಲೆ ನಾವು 1,500 ಮಕ್ಕಳಿಗೆ ನಾವು ಪ್ಲೇಸ್ಮೆಂಟ್ ವ್ಯವಸ್ಥೆಯನ್ನು ಒದಗಿಸ್ತಾ ಇದ್ದೀವಿ ನಮ್ಮ ಇಡೀ ಗ್ರೂಪ್ನಲ್ಲಿ. ಅಂದ್ರೆ ಎಲ್ಲರೂ ಕೂಡ ಅದನ್ನ ಬಯಸೋಲ್ಲ, ಬಯಸಿ ಬಂದಂತ ಮಕ್ಕಳಿಗೆ ಮಾತ್ರ ನಾವು ಸುಮಾರು 1,500 ಮಕ್ಕಳಿಗೆ ಅವ್ರಿಗೆ ಉದ್ಯೋಗಾವಕಾಶದ ವ್ಯವಸ್ಥೆ, ಪ್ಲೇಸ್ಮೆಂಟ್ನ ವ್ಯವಸ್ಥೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಆಗ್ತಾ ಇದೆ. ಮುಖ್ಯವಾಗಿ ಒಂದು ಬದ್ಧತೆ ಇದೆ, ಒಂದು ಒಳ್ಳೆಯ ಸಂಸ್ಕೃತಿ ಇದೆ. ಆಮೇಲೆ ಒಂದು ಕಂಪನಿಗೆ ಹೋದ್ರೆ ಅವರು ಅಷ್ಟೇ ಶ್ರದ್ಧೆಯಿಂದ ಅಲ್ಲಿ ಕೆಲಸ ಮಾಡುವಂಥದ್ದೆಲ್ಲವೂ ಇರೋದ್ರಿಂದ ಹೆಚ್ಚೆಚ್ಚು ಕಂಪನಿಗಳು ಬಂದು ನಮ್ಮಲ್ಲಿ ಬರೋದಿಲ್ಲ. ನಮ್ಮಲ್ಲಿ ಏನೇನಿರ್ತಾರೆ, ಯಾಕೆ ಅಂತಂದ್ರೆ ನಮ್ಮಲ್ಲಿ PUC ಓದ್ತಾ ಇರುವಂತ ವಿದ್ಯಾರ್ಥಿ ಗೊತ್ತಾಗ್ಬೇಕಲ್ಲ ನಮ್ಮಲ್ಲಿ ಪದವಿ ಕೋರ್ಸಸ್ ಏನಿವೆ, ನಮ್ಮಲ್ಲಿ ಸ್ನಾತಕೋತ್ತರ ಏನೇನಿದೆ, ಆಮೇಲೆ PhD ವರೆಗೂ ಇದೆ, ಯಾವ್ಯಾವ ಕೋರ್ಸಸ್ ಇದೆ, ಇಂಜಿನಿಯರಿಂಗ್, ಲಾ, ಮೆಡಿಸಿನ್, ಇವೆಲ್ಲದರ ಪರಿಚಯ ನಮ್ಮ ಮಕ್ಕಳಿಗೂ ಆಗಲಿ ಅನ್ನುವಂಥ ಉದ್ದೇಶದಿಂದ ಆಮೇಲೆ ಹೊರಗಿನ ಸಾರ್ವಜನಿಕರಿಂದ ವಿದ್ಯಾರ್ಥಿಗಳು ಹೊರಗಿನಿಂದ ಬಂದವರು ಕೂಡ ಆಗಬೇಕು ಅನ್ನುವಂಥ ಉದ್ದೇಶ ಮಧುರ